ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರಾಯಚೂರಿಂದ ಅಂದರೆ ಸ್ಕೈ ಕ್ಲಾಸಸ್ ಇನ್ಸ್ಟಿಟ್ಯೂಟಿಂದ ನಮ್ಮ ಗುರುಗಳಾದಂಥ ಒಂದು ಮಹೇಶ್ ಭಟ್ ಸರ್ ಹತ್ರ ಬಂದಿದ್ದೀವಿ. LCCಗೆ, ನಮ್ಮ ಲಾಜಿಕ್ ಕಂಪ್ಯೂಟರ್ ಸೆಂಟ್ರಿಗೆ ನಾವು ಇವತ್ತು ಬಂದಿದ್ದೀವಿ. ಏನಿಲ್ಲ, ಈ ಒಂದು ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರಾಯಚೂರಿನಲ್ಲಿರ್ತಕ್ಕಂಥವ್ರಿಗೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಸ್ಪೆಷಲಿ, ನೀವೆಲ್ಲ ಡಿಗ್ರಿನಲ್ಲಿ ಫುಲ್ ಬ್ಯುಸಿ ಇದ್ದೀರಿ, ಇರಲಿ ಬೇಡನಾಗಿಲ್ಲ. ಅದ್ರ ಜೊತೆಗೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ನ ಇಟ್ಕೊಂಡು ನೀವು ಎಲ್ಲಾದರೂ ಬೇರೆ ಕಡೆ ನಾನು ಕಂಪನಿಗಳಲ್ಲಿ ಜಾಯ್ನ್ ಆಗ್ತೀನಿ, ಮೊದಲೇ ನಮ್ಮ ಕಡೆ ಭಾಳ ಬಡತನ ಇರ್ತದೆ, ಜಾಯ್ನ್ ಆಗ್ತೀನಿ, ಏನಾದರೂ ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆಲ್ಲ ನಿಮಗೆ ಸುಮ್ಮನೆ ಕೆಲಸಕ್ಕೆ ತೊಗೊಲ್ಲ. ಆಮೇಲೆ ಕೌಶಲ್ಯತೆಗಳನ್ನ ಕೇಳ್ತಾರೆ. ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಸರ್. ಯಾವ ಥರ ಸಿಚುವೇಶನ್ ಇರ್ತದೆ, ಯಾವ ಥರ ಏನಿದೆ ಅನ್ನೋದನ್ನೆಲ್ಲ ಹೇಳ್ತಾರೆ ಸರ್. ಆಮೇಲೆ ಇನ್ನೊಂದು ಸರ್, ಇವತ್ತು ನಾವು ಕೆಲವೊಂದು ಕಾಲೇಜುಗಳಿಗೆ ಕರಿಯರ್ ಗೈಡ್ಲೈನ್ಸ್ ಮಾಡೋಕ್ಕಂತಾನೆ ಕೆಲವೊಬ್ಬರು ಬರ್ತಿರ್ತಾರೆ, ನಿಮ್ಮ ಕಾಲೇಜಿಗೆ ಬರ್ತಿರ್ತಾರೆ. ಈ ಥರ ಎಲ್ಲ ಇರತಕ್ಕಂಥ ಸಿಚುವೇಷನಲ್ಲಿ ನಾವು ಈ ವಿಡಿಯೋ ಮೂಲಕ ಸರ್ ಕರಿಯರ್ ಗೈಡ್ಲೈನ್ಸ್ ಕೊಡ್ತಾರೆ. ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಯಾವ್ಯಾವ ಥರ ಸ್ಟೆಪ್ಗಳನ್ನ ತೊಗೊಂಡ್ರೆ ಚೆನ್ನಾಗಿರ್ತದೆ, ಮುಂದೆ ಏನು ಮಾಡಬೇಕು, ಡಿಗ್ರಿ ಕಲಿಯೋದ್ರ ಜೊತೆಗೆ ಏನು ಇಂಪಾರ್ಟೆಂಟ್ ಅನ್ನೋದನ್ನು ಇವತ್ತು ಸರ್ ನಿಮಗೆ ಹೇಳ್ತಾರೆ. ಈಗ ಸರ್ ಇನ್ಸ್ಟಿಟ್ಯೂಟಿಗೆ ಬಂದ್ಕೊಂಡು ಸರ್ನೇ ವೆಲ್ಕಮ್ ಮಾಡಮ್ರಿ. ಹಾಯ್ ಸರ್. ಸರ್ ಚೆನ್ನಾಗಿ ನಡೆದಿದೆ ಸರ್, ರಾಯಚೂರಲ್ಲಿ ಚೆನ್ನಾಗಿ ನಡೆದಿದೆ ಸರ್. ಈ ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಅಂದರೆ ಭಾಳ ಜನಕ್ಕೆ ಇನ್ನೂ ರಿಯಲೈಸೇಷನ್ ಇಲ್ಲ ಸರ್ ಅದ್ರ ಬಗ್ಗೆ. ಆ್ಯಕ್ಚುಲಿ ನಮ್ಮ ಜನಗಳಿಗೆ ಓಕೆ, ನಮ್ಮ ಒಂದು ಡಿಗ್ರಿ ಮಕ್ಕಳಿಗೆ ಏನಾಗಿದೆ ಅಂದರೆ, ನಂದು ಡಿಗ್ರಿ ಮುಗೀತು. ಡಿಗ್ರಿ ಮುಗಿದ ಮ್ಯಾಗ ನಾನು ಕಾಲೇಜಿಂದ ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಹೋದ ಕೂಡಲೇ ಜಾಬ್ ಕಾಯ್ತಿರ್ತೈತೆ ನಮ್ಮನ್ನು. ನಂದು ಡಿಗ್ರಿ ಮುಗಿದೈತಿ ಅಂತೇಳಿ ತಗೊಂಬಿಡ್ತಾರೆ ಅಂದ್ಕೊಂಡಾರೆ. ಓಕೆ, ಹಂಗಲ್ಲ, ಅಷ್ಟು ಈಸಿ ಅಲ್ಲ ಅದು. ಕೆಲಸ ಸಿಗೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ನೌಡೇಸ್ ವೆನ್ ಇಟ್ ಕಮ್ಸ್ ಫಾರ್ ಜಾಬ್, ಓಕೆ, ನಮ್ಮ ಮಕ್ಕಳಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ. ಡಿಗ್ರಿ ಮುಗಿಸಿದ ಮೇಲೆ ಕಾಂಪಿಟೇಟಿವ್ ಅಂತಾರೆ. ಕಾಂಪಿಟೇಟಿವ್ ಒಂದು ಟೈಮ್ ವೇಸ್ಟ್ ಮಾಡ್ಕೊಂಡು 1 ವರ್ಷ ಮನೆಯಿಂದ ರೊಕ್ಕ ತರಿಸ್ಕೊಂಡು ಧಾರವಾಡ, ಹುಬ್ಬಳ್ಳಿ ಅಂಥ ಊರುಗಳಲ್ಲಿ ಎಂಜಾಯ್ ಮಾಡಿಬಿಡ್ತಾರೆ. ಕರೆಕ್ಟ್, ಎಂಜಾಯ್ ಅಂದರೆ ಮಜಾ ಮಾಡ್ತಾರೆ. ಆದರೆ ನಮ್ಮ ಒಂದು ರಾಯಚೂರು, ಯಾದಗಿರಿ, ಮಸ್ಕಿ, ಶ್ರೀರಾಮನಗರ, ಆಮೇಲೆ ಸಿಂಧನೂರು, ಈ ಜಾಲಹಳ್ಳಿ ಕ್ಯಾಂಪು, ಈ ಕಡೆಯಿಂದ ತಂದೆ ತಾಯಿಗಳೇನು ತಿಳ್ಕೊಂಡಿರ್ತಾರೆ, ನಮ್ಮ ಹುಡುಗ ಧಾರವಾಡ, ಹುಬ್ಬಳ್ಳಿಗೆ ಹೋದ, ಬೇಷ್ ಓದ್ಕೊಳಕತ್ತಾನ, ರೊಕ್ಕ ತರ್ತಾನೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಅಂದರೆ ಇವ್ರು ಇಲ್ಲಿ ಬಂದು PSI ಬರೋದನ್ನೇ, FDC ಬರೋದನ್ನೇ, SDC ಬರೋದನ್ನೇ ಅನ್ಕಂತ, ಕಾಂಪಿಟೇಟಿವ್ ಅನ್ಕಂತ ಲಾಸ್ಟಿಗೆ ಇಲ್ಲಪ್ಪ 1 ಮಾರ್ಕ್ನಾಗ ಹೋಯ್ತು ಅಂತ ಊರಿಗೆ ಹೋಗ್ಬಿಡ್ತಾರೆ. ಸೊ ಇದೆಲ್ಲನಿಂದ ಹೊರಗೆ ಬರಬೇಕು ಅಂದರೆ ನೀವೇನು ಮಾಡ್ಬೇಕಂದ್ರೆ, ಈಗ ನಾವು ಒಂದು ಪಿಕ್ಚರ್ಗೆ ಹೋಗ್ತೀವಿ, ಯಾವುದನ್ನ ಒಂದು ಫಿಲಿಮ್ ನೋಡ್ತಿರ್ತೀವಿ. ಆ ಫಿಲಿಮ್ ನೋಡ್ತಿರುವಾಗ ಹೊರಗಡೆ ಕರೆಂಟ್ ಹೋಗಿರ್ತೈತಿ, ಕರೆಕ್ಟ್, ಆದರೆ ಥಿಯೇಟ್ರ್ ಒಳಗೆ ಕರೆಂಟ್ ಹೋಗಿದ್ದು ಗೊತ್ತೇ ಆಗಲ್ಲ. ಯಾಕಪ್ಪ ಅಂದ್ರೆ ಆ ಥಿಯೇಟ್ರ್ ಓನರ್ ಏನು ಮಾಡಿರ್ತಾನೆ, ಕರೆಂಟ್ ಹೋದರೆ ಜನ್ರೇಟರ್ ಬ್ಯಾಕಪ್ ಇಟ್ಟಿರ್ತಾನೆ. ಒಂದು ಫಿಲಿಮಿಗೆ ನೋಡುವಾಗ ನಿಂದಿರ್ಲಾರ್ದಂಗೆ ಬ್ಯಾಕಪ್ ಕೊಟ್ಟಾರಂದರೆ, ನಮ್ಮದು ನಿಜ ಜೀವನದಾಗ, ನಮ್ಮ ಲೈಫ್ನಾಗ ನಾವು ಬ್ಯಾಕಪ್ ಕೊಟ್ಕೋಬೇಕು. ಅಂದರೆ ಗೌರ್ಮೆಂಟ್ ನೌಕರಿ ಮಾಡಿರಿ ಅಥವಾ ಪ್ರಯತ್ನ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ ನಾನು. ನೀವು ಡಿಗ್ರಿ ಆದ ತಕ್ಷಣ ಮೊದಲನೇದಾಗಿ ಏನು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಒಂದು 30,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. 30,000 ರೂಪಾಯಿ ನೀವೇನು ಮನ್ಯಾಗ ಅನ್ಕೊಂತಾರೆ, ಖರ್ಚು ಅನ್ಕೊಂಬಿಡ್ತಾರೆ. ಇವಾಗ ನಾವು ಹೇಳ್ತೀವಿ SAP ಕಲೀರಿ, ಟ್ಯಾಲಿ ಕಲೀರಿ. ಈಗ BCom ಆಗಿರೋ ಹುಡುಗರಿಗೆ ನಾವೇನು ಮಾಡ್ತೀವಿ, SAP ಕಲೀರಿ, ಟ್ಯಾಲಿ ಕಲೀರಿ ಅಂತ ಹೇಳ್ತೀವಿ. ಯಾಕಂದರೆ ಟ್ಯಾಲಿ ಇದೆ ಅಕೌಂಟಿಂಗ್ ಪ್ಯಾಕೇಜ್ ವಿಚ್ ವಿಲ್ ಬಿ ಗಿವಿಂಗ್ ಜಾಬ್. ಟ್ಯಾಲಿ ನೀವು ಕಲಿತ್ರೆ ಟ್ಯಾಲಿ ವಿಲ್ ಬಿ ಗಿವನ್ ಜಾಬ್ ಆನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. SAP ಕಲಿತ್ರೆ ಮಲ್ಟಿನ್ಯಾಷನಲ್ ಕಂಪ್ನಿ ಒಳಗೆ ಸಿಗುತ್ತೆ. ಕರೆಕ್ಟ್, SAP ಇದೆ ರಿಲೇಟೆಡ್ ಟು ಮಲ್ಟಿನ್ಯಾಷನಲ್ ಕಂಪ್ನಿ, ಟ್ಯಾಲಿ ರಿಲೇಟೆಡ್ ಟು ಲೋಕಲ್ ಕಂಪ್ನಿ. ಸುಮಾರು ಜನಗಳಿಗೆ ಗೊತ್ತಿಲ್ಲ. ಡಿಗ್ರಿ ಆದ ಕೂಡಲೇ ಜಾಬ್ ಹುಡುಕಿ ಅಂತ ಹೋಗ್ತಾರೆ. ಓಕೆ, ಅಲ್ಲಿ ಅವರಿಗೆ ಟೈಪಿಂಗ್ ಟೆಸ್ಟ್ ಇಟ್ಟರೆ ಟೈಪಿಂಗ್ ಸ್ಪೀಡ್ ಇಲ್ಲ. ಓಕೆ, ಡಿಗ್ರಿ ಆದ್ರೂ 5 ವರ್ಡ್ ಪರ್ ಮಿನಿಟ್. ಹೌದು ಸರ್. 10 ವರ್ಡ್ ಪರ್ ಮಿನಿಟ್ ಮ್ಯಾಗ್ ಹೋಗೋದು. ಹೌದು ಸರ್. ಹೌದಾ? ಆ್ಯಕ್ಚುಲಿ 35 ವರ್ಡ್ಸ್ ಪರ್ ಮಿನಿಟ್. ಒಬ್ಬ ಡಿಗ್ರಿ ಆದ ಮನುಷ್ಯನಿಗೆ 35 ವರ್ಡ್ಸ್ ಪರ್ ಮಿನಿಟ್ ಬೇಕು ಜಾಬ್ ಸಿಗ್ಬೇಕಂದ್ರೆ. ನಮ್ಮ ಹುಡುಗರಿಗೆ ಬರ್ತಾವಲ್ಲ ಡಿಗ್ರಿ ಮುಗಿದ ಮ್ಯಾಗ 5 ವರ್ಡ್ಸ್ ಪರ್ ಮಿನಿಟ್ ಹೊಡಿತಾವೆ. ಹೌದು ಸರ್. 10 ವರ್ಡ್ಸ್ ಸಿಗಲ್ಲ ಜಾಬು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಡಿಗ್ರಿ ಆದಮೇಲೆ ನಮ್ಮ ಲಾಜಿಕ್ ಕಂಪ್ಯೂಟರ್ ಸೆಂಟ್ರು ಆಪೋಸಿಟ್ ಟು ಕರಿಷ್ಮಾ ಹೋಟೆಲ್, ಟೋನ್ ಲಾಕ, ಧಾರವಾಡದಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಶಿವ್ಗೆ ಬೇಸಿಕ್ ಎಲ್ಲ ಅಲ್ಲಿ ಕಳಿಸ್ಕೊಳಪ್ಪ ನಿಮ್ಮ ಊರಾಗ. ಹಾಂ ಸರ್. ಓಕೆ, ಅವರಿಗೆ ಸ್ಟಾಫ್ಗೆ ರೆಕಮೆಂಡ್ ಮಾಡು. ಯಾಕಂದರೆ ಮನ್ಯಾಗ ನೀವು ಹೆಂಗೆ ಹೇಳ್ತೀರಿ ಗೊತ್ತಾ, ಅಪ್ಪ ನಂದು BCom ಮುಗ್ದೈತಿ, ಧಾರವಾಡಗೆ ಹೋಗ್ತೀನಿ, ಒಂದು 40,000 ರೂಪಾಯಿ ಕೇಳಕತ್ತಾರ ಅಂತ. 40,000 ರೂಪಾಯಿ ಕೇಳಕತ್ತಾರ ನೋಡಿ ಕೊಡು ಅಂತ ಕೇಳ್ತೀರಿ. ಹಂಗೆ ಕೇಳಬಾರ್ದು. ಅಪ್ಪ 30,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳವಾಗಿ ಕೊಡು,
ಆ 30,000 ರೂಪಾಯಿ ತಗೊಂಡು ನೀವು ಧಾರವಾಡಕ್ಕೆ ಬರ್ರಿ. 3 ತಿಂಗಳಲ್ಲಿ ನಿಮಗೆ SAP, ಟ್ಯಾಲಿ, ಅಡ್ವಾನ್ಸ್ಡ್ ಎಕ್ಸೆಲ್, ಕಮ್ಯುನಿಕೇಷನ್ ಸ್ಕಿಲ್ಸು, ಮಲ್ಟಿನ್ಯಾಷನಲ್ ಕಂಪ್ನಿಗೆ ನಾವು ಅರ್ಹತೆ ಮಾಡ್ತೀವಿ. ಅರ್ಹತೆ ಮಾಡಿದಾಗ ನೋಡಿ ಯಾವ ಸ್ಕೀಮ್ ಇದೆ, LIC ಸ್ಕೀಮ್ ಯಾವುದಿದೆ, 30,000 ರೂಪಾಯಿ ಕಟ್ಟಿ 3 ತಿಂಗಳು ಕೋರ್ಸ್ ಮಾಡಿದರೆ ಪ್ರತಿ ತಿಂಗಳು 20,000 ರೂಪಾಯಿ ಕರೆಕ್ಟಾಗಿ ನಿಮಗೆ ಸಂಬಳ ಬರೋಂಗೆ ಮಾಡ್ತೀವಿ. 1 ವರ್ಷ ಆದಮೇಲೆ ಇಂಕ್ರಿಮೆಂಟ್, ಆಮೇಲೆ 50,000-60,000 ಹೋಗ್ತೈತೆ ನಿಮ್ಮ ಸಂಬಳ ಕರೆಕ್ಟಾ. 30,000 ರೂಪಾಯಿ ಇನ್ವೆಸ್ಟ್ಮೆಂಟು. ಈಗ ನೋಡಿ ಯಾವುದೋ ನಿಮ್ಮದು 1 ಎಕರೆ ಜಮೀನು ಇತ್ತಂದರೆ 30,000 ರೂಪಾಯಿ ಗೊಬ್ಬರ ಎಣ್ಣೆ ಹಾಕಿದರೆ ಪ್ರತಿ ತಿಂಗಳು ಸಾಯ ಮಟ್ಟ 20,000 ರೂಪಾಯಿ ಕೊಡೋಂಥ ಸ್ಕೀಮ್ ಎಲ್ಲೂ ಇಲ್ಲ. ಸೊ ನಮ್ಮ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಆಪೋಸಿಟ್ಟು ಕನಿಷ್ಮಾ ಹೋಟೆಲ್, ಟೋಲ್ ಲಾಕ, ಧಾರವಾಡಕ್ಕೆ ಬಂದು 30,000 ರೂಪಾಯಿ ಖರ್ಚಂತ ತಿಳ್ಕೊಬೇಡ್ರಿ, ಅದು ಬಂಡವಾಳ ಅಂತ ತಿಳ್ಕೊಂಡು ಇಲ್ಲಿ ಬಂದು 3 ತಿಂಗಳು ಇದ್ಕೊಂಡು ಬೇಸಿಕ್ ಕಂಪ್ಯೂಟರು, ಅಡ್ವಾನ್ಸ್ಡ್ ಎಕ್ಸೆಲ್ಲು, ಸ್ಯಾಪು ಮತ್ತು ಟ್ಯಾಲಿ ಕಲ್ತ್ಕೊಂಡ್ರಂದ್ರೆ ನಿಮ್ಮ ಜೀವನ ಪರಿಪೂರ್ಣ, ಪೂರ್ಣ ಪ್ರಜ್ಞರಾಗ್ತೀರಿ. ಪೂರ್ಣ ಪ್ರಜ್ಞ ಅಂದರೆ ಇವಾಗ ನೀವು ಅರೆ ಪ್ರಜ್ಞರಾಗಿದ್ದೀರ, ಡಿಗ್ರಿ ಮುಗಿಸಿರಿ, ಕೌಶಲ್ಯತೆ ಇಲ್ಲ. ಇದಕ್ಕೆ ನಾವೇನಂತ ಕರಿತೀವಿ, ಅರೆ ಪ್ರಜ್ಞೆ. ಪೂರ್ಣ ಪ್ರಜ್ಞೆ ಆಗ್ಬೇಕಂದ್ರೆ ನೀವು ಲಾಜಿಕ್ ಕಂಪ್ಯೂಟರ್ ಸೆಂಟ್ರಿಗೆ ಬರಬೇಕು. ಕ್ಯಾಂಪಸ್ ಟು ಕಾರ್ಪೊರೇಟ್ ಕೋರ್ಸ್ಗಳನ್ನು ಮಾಡೋ ಪ್ರಯತ್ನ ಮಾಡಿ. ಕರೆಕ್ಟ್ ಸರ್. ಆಮೇಲೆ ಇಂಗ್ಲೀಷಿನ ಮಹತ್ವ ಎಷ್ಟೈತೆ ಸರ್ ಈಗ? ಇಂಗ್ಲೀಷಿನ ಮಹತ್ವ ನೋಡು ಶಿವ, ಈಗ ಹಾಂ ಸರ್, ಇಂಗ್ಲೀಷಿನ ಮಹತ್ವ ಅನ್ನೋಕ್ಕಿಂತ ಹಾಂ ಸರ್, ವಾಕ್ಚಾತುರ್ಯ ಮುಖ್ಯ. ನೀನು ಕನ್ನಡದಲ್ಲೇ ಮಾತಾಡು, ಇಂಗ್ಲೀಷ್ನಲ್ಲೇ ಮಾತಾಡು, ತಮಿಳಿನಲ್ಲೇ ಮಾತಾಡು, ತೆಲುಗಿನಲ್ಲೇ ಮಾತಾಡು. ಸ್ಪರ್ಧಾತ್ಮಕ ಯುಗದಲ್ಲಿ ವಾಕ್ಚಾತುರ್ಯ ಇಂಪಾರ್ಟೆಂಟ್. ನಿಮ್ಮದು ಹೈದ್ರಾಬಾದ್ ಕರ್ನಾಟಕ, ಹೌದು ಸರ್, ಹೌದಾ? ಹೈದ್ರಾಬಾದ್ ಕರ್ನಾಟಕ ಅಂತ ಕರೀತಾರೆ ಕರೆಕ್ಟಾ. ಈಗ ನಿಮ್ಮ ರಾಯಚೂರಲ್ಲಿ ಆಲ್ಮೋಸ್ಟ್ 90% ಎಲ್ಲರಿಗೂ ತೆಲುಗು ಬರ್ತದೆ. ಕರೆಕ್ಟ್ ಸರ್. ಅವ್ರು ಹೋಗಿ ಹೈದ್ರಾಬಾದ್ನಾಗ ಜೀವನ ರೂಪಿಸ್ಕೊಂತಾರೆ. ಓಕೆ, ಹೈದ್ರಾಬಾದ್ಗೆ ಹೋಗಿ ಜೀವನ ರೂಪಿಸ್ಕೊಂತಾರೆ. ಬೆಂಗಳೂರಿಗೆ ಹೋದವರು ತೆಲುಗು, ತಮಿಳು ಕೂಡ ಕಲಿತಾರೆ, ಮಲಯಾಳಿ ಕೂಡ ಕಲಿತಾರೆ. ಕರೆಕ್ಟಾಗಿ ಇಲ್ಲಿ ಇಂಗ್ಲೀಷಿನ ಮಹತ್ವ ಅಂತ ಕೇಳಿದಾಗ ನಾವು ಎತ್ತರಕ್ಕೆ ಬೆಳಿಬೇಕು. ಒಂದು ಜಗತ್ತಿನಾದ್ಯಂತ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಒಂದು ಮಲ್ಟಿ ನ್ಯಾಷನಲ್ ಕಂಪನಿ ಲೆವೆಲ್ಲಿಗೆ ಬೆಳಿಬೇಕು ಅಂದರೆ ನಮಗೆ ಇಂಗ್ಲೀಷು ತುಂಬಾ ಮುಖ್ಯ. ಅದು ನಮಗೆ ಬರಲ್ಲ. ಯಾಕೆ ಬರಲ್ಲ ಅಂದರೆ ನೋಡಿ, ಒಂದು ಮಗು ಹುಟ್ಟುತ್ತೆ. ಒಂದು ಮಗು ಹುಟ್ಟಿದಾಗ ಅದು ಕ್ಯೂಡರ್ ಆಗಿರುತ್ತೆ. ಒಂದು ಮಗು ಹುಟ್ಟಿದಾಗ ಅದು ಕ್ಯೂಡಾಗಿದ್ದಾಗ ಅದಕ್ಕೆ ಮಾತು ಬರಲ್ಲ. ಅದೇ ಥರ ನಮ್ಮ ಒಂದು ಕರ್ನಾಟಕದಲ್ಲಿ ಇಂಗ್ಲೀಷ್ ವಾಕ್ಚಾತುರ್ಯ ಕೇಳಿಸ್ಕೊಳ್ಳಾರ್ದಂಗೆ ನಾವೆಲ್ಲ ಇಂಗ್ಲೀಷ್ ಕ್ಯೂಡ್ರು ಅಂತ ಹೇಳ್ತೀವಿ. ಇಂಗ್ಲೀಷ್ ಯಾಕೆ ಕ್ಯೂಡ್ರು ಅಂದರೆ ಸ್ಕೂಲ್ನಾಗ ಕೂಡ ಇಂಗ್ಲೀಷ್ ಮಾತಾಡೋದಿಲ್ಲ, ಹೈಸ್ಕೂಲ್ನಾಗ ಇಂಗ್ಲೀಷ್ ಮಾತಾಡೋದಿಲ್ಲ, ಹೌದಾ? ನಾವು ಕಾಲೇಜ್ನಾಗ ಇಂಗ್ಲೀಷ್ ಮಾತಾಡೋದಿಲ್ಲ, ಟೀಚರ್ಗಳು ಇಂಗ್ಲೀಷ್ ಪಾಠ ಕೂಡ ಕನ್ನಡದಾಗ ಹೇಳ್ತಾರೆ. ಹೀಗಾಗಿ ನಾವು ಇಂಗ್ಲೀಷಲ್ಲಿ ಹಿಂದೆ ಬಿದ್ದಿದ್ದೀವಿ. ಇಂಗ್ಲೀಷಲ್ಲಿ ಹಿಂದೆ ಬಿದ್ದಿದ್ದೀವಿ ಅಂದರೆ ನಾವೇನು ಕ್ಯೂಡ್ರಲ್ಲ. ಇಂಗ್ಲೀಷ್ ಪೇಪರ್ ಓದೋದಾಗಲಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಮಾಡೋದಾಗಲಿ. ಓಕೆ, ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂದರೆ ಇಂಗ್ಲೀಷು 100ಕ್ಕೆ 80% ಮುಖ್ಯ. ಹೌದು ಸರ್, ಹೌದು. ಓಕೆ, ನಾವು ಎತ್ತರಕ್ಕೆ ಬೆಳಿಬೇಕು ಅಂದರೆ ನಾವು ಇಂಗ್ಲೀಷ್ ಕಲಿಯಬೇಕು. ಎಸ್ ಸರ್. ಆಮೇಲೆ ಈಗಿನ ಸಿಚುವೇಶನ್ಗೆ ಅವ್ರು ಯಾವುದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರಪ್ಪ ಅಂತ ಹೇಳಿದರೆ, ಈಗ ನಾವು ಏನಾದರೂ ಮಾಡಲಿ ತಂದೆ ತಾಯಿನ ಖುಷಿಯಾಗಿಡಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ. ಬಟ್ ಗೊತ್ತಿಲ್ಲ ಸರ್. ಹೌದು, ಅಲ್ಲಮ್ಮ, ಈಗ ನೋಡೋ ತಂದೆ ತಾಯಿನ ಖುಷಿ ಇಡಬೇಕು ಅಂದರೆ ತಂದೆ ತಾಯಿ ಜೊತೆಗೆ ಸುಮ್ಮನೆ ಪಾಲ್ತು ಇರೋದಲ್ಲ. ಕೆಲವ್ರು ಅಂತಾರೆ, ಸರ್ ನಾ ಇರೋದು ಒಬ್ಬನೇ ಮಗ, ನಾನು ಬೆಂಗಳೂರಿಗೆ ಹೋಗಿ ನಮ್ಮ ಮನೆಗೆ ಬಿಡಲ್ಲ ಅಂತೇಳಿ ನಿರುದ್ಯೋಗಿಗಳಾಗಿ ನೀವು ತಂದೆ ತಾಯಿ ಜೊತೆಗಿದ್ರೆ ಭಾರ. ಅದನ್ನು ನಾವು ಇಂಗ್ಲೀಷಲ್ಲಿ ಕಾಮರ್ಸ್ ಲ್ಯಾಂಗ್ವೇಜಲ್ಲಿ ಏನು ಕರಿತೀವಿ, ಲಯಬಿಲಿಟಿ. ಕರೆಕ್ಟಾ? ಕರೆಕ್ಟ್. ನೀವು ಅವರಿಗೆ ಒಂದು ಲಯಬಿಲಿಟಿ ಆಗಿರ್ತೀರ. ನೀವು ಅಸೆಟ್ ಆಗಿ ಪರಿವರ್ತನೆ ಆಗಬೇಕು ಅಂದರೆ ಕೌಶಲ್ಯತೆಗಳಿರಬೇಕು. ಕೌಶಲ್ಯತೆಗಳಿಲ್ಲ ಅಂದರೆ ನೀವು ಲಯಬಿಲಿಟಿ. ಹೌದಲ್ಲ? ನೀವು ಅಪ್ಪ ಅಮ್ಮನ ಜೊತೆಗೆ ಇರಬೇಕು, ಅಪ್ಪ ಅಮ್ಮನ ನೋಡ್ಕೋಬೇಕು ಅಂದರೆ ಒಳ್ಳೆ ಜಾಬ್ ಸಿಗಬೇಕು. ಒಳ್ಳೆ ಜಾಬ್ ಸಿಗಬೇಕಂದ್ರೆ ನೀವು ಆಧುನಿಕ ಯುಗಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯತೆ ಪಡ್ಕೋಬೇಕು. ಕೌಶಲ್ಯತೆ ಪಡ್ಕೊಳ್ಳೋದಿಲ್ಲ, ನನಗೆ ಉದ್ಯೋಗ ಬೇಕು, ನನಗೆ ಸಂಬಳ ದುಡ್ಡು ಬೇಕು ಅಂದರೆ ಸಾಧ್ಯನೇ ಇಲ್ಲ. ಹೌದು. ಆಮೇಲೆ ಸರ್, ನಿಮ್ಮ ಪ್ರಕಾರ ಈಗ ಅವರು ಯಾವುದೇ ಒಂದು ವೇರಿಯಸ್ ಟೈಪ್ಸ್ ಆಫ್ ಕಂಪನಿಗೆ ಕಾಲಿಟ್ಟರು ಅಂತಂದರೆ ಅವ್ರು ಫೋಕಸ್ ಮಾಡಬೇಕಾಗಿರೋದು ಅದ್ರ ಮೇಲೆ. ನೋಡಿ, ಈಗ ಫೋಕಸ್ ಅಂದರೆ ನಮ್ಮ ಕಾಲದಲ್ಲಿ ಇದ್ದಾಗ ಹೇಳ್ತೀನಿ, ಯಾವುದೇ ಜಾಬ್ ಸಿಕ್ಕರೂ ಫಸ್ಟ್ ಕೆಲಸ ಮಾಡಬೇಕು, ಸಂಬಳ ಕೇಳಬಾರ್ದು. ಯಾಕಂದರೆ ಎಷ್ಟೋ ಜನಗಳು ಈಗ ಪಂಚರ್ ಹಾಕೋ ಅಂಗಡಿಯಿಂದ ಹಿಡಿದು ಹಣ ಅಪ್ಪಗಳು ಮಕ್ಕಳನ್ನ ಬಿಟ್ಟಿದ್ದೈತೆ. ಮೇರಾ ಬಚ್ಚಾ ಕಾ ಲೇ ಲೋ, 3 ಮहीने 4 ಮहीने ಉನ್ಕೋ ಸಿಕ್ಕೋದು, ಕಾಮ್ ಸಿಕ್ಕೋದು ಅಂಥೇಳಿ 4 ತಿಂಗಳಗಟ್ಟಲೆ ಪುಕ್ಷಟೆ ಆ ಹುಡುಗನ್ನ ಪಂಚರ್ ಅಂಗಡಿಯಾಗಿ ಬಿಡ್ತಾರೆ. ಯಾಕಂದರೆ ನನ್ನ ಮಗ ಪಂಚರ್ ಹಾಕೋದು ಕಲೀಲಿ, ಅಂಗಡಿ ಇಟ್ಕೊಳ್ಳೋಣ ಅಂತ. ನಾವೇನು ಮಾಡಬೇಕು, ಕೆಲಸಕ್ಕೆ ಸೇರಿದಾಗ ಯಜಮಾನ ಹತ್ರ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಕರೆಕ್ಟ್? ಫಸ್ಟ್ 6 ತಿಂಗಳು ಸ್ಯಾಲ್ರಿ ಮರೆತು ಕೆಲಸ ಕಲೀರಿ, ಆಮೇಲೆ ಸ್ಯಾಲ್ರಿ ನಿಮ್ಮನ್ನು ನೋಡ್ಕೊಂಬರ್ತೀವಿ. ಎಸ್ ಸರ್.
ಅಂದರೆ ಈಗ ಸರ್ ಹೇಳಕತ್ತಿದ್ದು ಏನಪ್ಪ ಅಂತಂತಂದರೆ ಫಸ್ಟ್ ನೀವು ಕೌಶಲ್ಯತೆಯಿಂದ ಬಿಡ್ರಿ. ಕೌಶಲ್ಯತೆಯಿಂದ ಬಿದ್ದ ಮೇಲೆ ಸರ್ ಯಾವುದೇ ಒಂದು ಪ್ಲಾಟ್ಫಾರ್ಮ್ ನೀವು ಹೋದಾಗ ಅಲ್ಲಿ ಕೆಲಸನ ಮಾಡ್ರಿ, ನಿಮ್ಮನ್ನು ಹುಡ್ಕೊಂಡೆ ಸಂಬಳ ಬರ್ತದೆ ನೀವು ಹೇಳಕತ್ತೀವಿ. ಹೌದು, ಕರೆಕ್ಟ್. ಎಕ್ಸಾಕ್ಟ್. ನೀವು ಅಲ್ಲಿ ಹೋಗಿ ಕೆಲಸ ಏನು ಮಾಡ್ತೀಯಪ್ಪ ಅಂದ್ರೆ ನೀವು ಹೇಳಿದ್ದು ಮಾಡ್ತೀನಿ ಅಂದ್ರೆ ಅವ್ನು ನೆಲ ವರ್ಸ್ ಅಂತಾನೆ, ಗ್ಲಾಸ್ ವರ್ಸ್ ಅಂತಾನೆ, ಅವೆಲ್ಲ ಅನ್ಸ್ಕಿಲ್ಡ್ ಅಂತ ಕರಿತೀವಿ. ನೀವು ಸ್ಕಿಲ್ಡ್ ಆದರೆ ಪಗಾರ ಚೆನ್ನಾಗಿ ಬರ್ತೈತಿ, ಅನ್ಸ್ಕಿಲ್ಡ್ ಆದರೆ ಯಾರು ಬೇಕಾದ್ರೂ ಮಾಡ್ತೀವಿ. ಕರೆಕ್ಟ್ ಸರ್. ಈಗ ಸರ್ ಹೇಳಿದ್ರು ನೀವು ಕೊಡ್ತಕ್ಕಂತಹ ಒಂದು ಅಮೌಂಟನ್ನು, ನೀವು ಪೇ ಮಾಡಿರ್ತಕ್ಕಂಥ ಒಂದು ಫೀಸನ್ನು ನೀವು ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಬೇಡ್ರಿ, ಖರ್ಚು ಅಂತ ಟ್ರೀಟ್ ಮಾಡಬೇಡ್ರಿ, ಬಂಡವಾಳ ಅಂತ ಟ್ರೀಟ್ ಮಾಡಿರಿ, ಪ್ರಾಫಿಟ್ ಬರಂಗೆ ನಾವು ಮಾಡ್ತೀವಿ ಅಂತ ಸರ್ ಹೇಳಕತ್ತ ಫಸ್ಟ್ ಥಿಂಗ್. ಈಗ ಸರ್ ಈಗ ನಮ್ಮಲ್ಲಿ ಕಲ್ತ್ರೆ ಪ್ಲೇಸ್ಮೆಂಟ್ಸ್ ಯಾವ್ಯಾವ ಟೈಪಲ್ಲಿ ಪ್ಲೇಸ್ಮೆಂಟ್ಸ್ ಆಗ್ತದೆ ಸರ್? ಓಕೆ, ಈಗ ನೋಡಿ ಪ್ಲೇಸ್ಮೆಂಟ್ ಅಂತ ಲೆಕ್ಕಕ್ಕೆ ಬಂದಾಗ ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ ಅನ್ನೋಕ್ಕಿಂತ ನೀವು ಪ್ಲೇಸ್ಮೆಂಟ್ ತಗೊಂತೀವಿ ಅನ್ನೋ ನಿಮಗೆ ಶಕ್ತಿ ಬರೆಸ್ತೀವಿ. ಯಾಕಂದರೆ ಪ್ಲೇಸ್ಮೆಂಟ್ ನಾವು ಮಾಡ್ಸೋಕ್ಕಿಂತ ನೀವು ತಗೊಂತೀವಿ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ವಾರ ವಾರ ಟೈಪಿಂಗ್ ಟೆಸ್ಟ್ ಇಡ್ತೀವಿ. ನಿಮ್ಮದು ಟೈಪಿಂಗ್ ಟೆಸ್ಟ್ ಮೊದಲನೇ ವಾರ 10 ಇರ್ತೈತಿ, 2ನೇ ವಾರ 15 ಆಗ್ತೈತಿ ಸ್ಪೀಡ್. ಓಕೆ, 3ನೇ ವಾರ 21 ವರ್ಡ್ಸ್ ಪರ್ ಮಿನಿಟ್ ಆಗ್ತೈತಿ, 4ನೇ ವಾರ 35ರಿಂದ 40 ವರ್ಡ್ ಟೈಪಿಂಗ್ ಸ್ಪೀಡ್ ಆಗ್ತೈತಿ. ಕರೆಕ್ಟಾ? ನಿಮಗೆ ವರ್ಕ್ ಒಳಗೆ ಕೇಳೋದು ಟೈಪಿಂಗ್ ಸ್ಪೀಡು, ಅಡ್ವಾನ್ಸ್ಡ್ ಎಕ್ಸೆಲ್ಲು, ಟ್ಯಾಲಿ, SAP. ಈ 4ನ್ನು ನಾವು 3 ತಿಂಗಳಲ್ಲಿ ಹೇಳ್ಕೊಟ್ಟಾಗ ನೀವು ಬರೀ ಗ್ರ್ಯಾಜುಯೇಟ್ ಆದಾಗ 6,000 ರೂಪಾಯಿ ನಿಮ್ಮದು ಬೆಲೆ ಇರುತ್ತೆ. ಪ್ಲೇನ್ ಗ್ರ್ಯಾಜುಯೇಟ್ ವಿತೌಟ್ ಸ್ಕಿಲ್ಸ್ ನಿಮ್ಮ ರೇಟ್ 6,000 ರೂಪಾಯಿ. ಅದೇ BCom ಗ್ರ್ಯಾಜುಯೇಟ್ ವಿತ್ ಸ್ಕಿಲ್ಸ್, ನಾನು ಹೇಳಿರ್ತಕ್ಕಂಥ ಎಲ್ಲ ಸ್ಕಿಲ್ಸ್ ಸೇರಿದಾಗ ನಿಮಗೆ 18ರಿಂದ 20,000 ರೂಪಾಯಿ. ನಿಮ್ಮ ಸ್ಯಾಲ್ರಿ 4 ಪಟ್ಟು ಬೆಳಿಬೇಕು ಅಂದರೆ ಕೌಶಲ್ಯತೆ ಪಡ್ಕೋಬೇಕು. ಯಾಕಂದರೆ ಲೈಫ್ ಈಸ್ ಆಲ್ ಅಬೌಟ್ I = R × T. I ಅಂದರೆ ಇನ್ಕಮ್, R ಅಂದರೆ ರೇಟ್. ನಿಮ್ಮ ರೇಟ್ ನೀವೇ ಫಿಕ್ಸ್ ಮಾಡ್ಕೋಬೇಕು. ಬರೀ BCom ನನಗೆ ಟೈಪಿಂಗ್ ಬರೋದಿಲ್ಲ, ಆಮೇಲೆ ನನಗೆ ಇಂಗ್ಲೀಷ್ ಬರೋದಿಲ್ಲ, ನನಗೆ ಟ್ಯಾಲಿ ಬರೋಲ್ಲ, ನನಗೆ SAP ಬರೋಲ್ಲ, ನಿಮ್ಮ ರೇಟ್ ನೀವೇ ಫಿಕ್ಸ್ ಮಾಡ್ಕೊತೀರಿ. ತಿಂಗಳಿಗೆ 3,000 ರೇಟ್ ಅಂದರೆ ಏನು? ರೇಟ್ ನಿಮ್ಮ ರೇಟು ಪ್ಲೇನ್ ಗ್ರ್ಯಾಜುಯೇಟ್ ವಿತೌಟ್ ಸ್ಕಿಲ್ಸ್ ನಿಮ್ಮ ರೇಟು ತಿಂಗಳಿಗೆ 6,000 ರೂಪಾಯಿ. ಅದೇ ನಿಮ್ಮ ರೇಟು ನೀವೇ ಏರಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಕೌಶಲ್ಯತೆ ಬೆಳೆಸ್ಕೋಬೇಕು. ಆವಾಗ ನಿಮ್ಮ ರೇಟ್ 3 ಇರೋದು 18 ಆಗ್ತದೆ. ಕರೆಕ್ಟಾ? R ಅಂದರೆ ರೇಟು ಇಂಟು T ಅಂದರೆ ಟೈಮ್, ಅಂದರೆ 1 ತಿಂಗಳು ನಿಮ್ಮ ರೇಟು 18,000 ಆಗಬೇಕು ಅಂದರೆ ಕೌಶಲ್ಯತೆ ಬೆಳೆಸ್ಕೋಬೇಕು. 6,000ರಿಂದ 18,000ಕ್ಕೆ ಬೆಳಿಬೇಕಂದ್ರೆ ನಿಮ್ಮದೇ ಕ್ಲಾಸ್ಮೇಟು ಬೆಂಗಳೂರಿಗೆ ಹೋಗಿ 22,000 ರೂಪಾಯಿ ತಗೊಂತಿರ್ತಾನೆ, ನೀವು ರಾಯಚೂರಿನಾಗೆ ಇದ್ಕೊಂಡು 3,500-4,000 ರೂಪಾಯಿ ಕೆಲಸ ಮಾಡ್ತಿರ್ತೀವಿ. ಯಾಕಂದ್ರೆ ನಿಮ್ಗೇನು ಬೇಕು? 10ಕ್ಕೆ ಹೋಗೋದು, ಮಧ್ಯಾಹ್ನ ಬರೋದು, ಮಕ್ಕಳೋದು, ಮತ್ತು ಸಾಯಂಕಾಲ ಹೋಗೋದು, ಸಾಕು ಬಿಡಪ್ಪ 4,000 ರೂಪಾಯಿ ಅಂದರೆ ನೀವು ಅಲ್ಲೇ ಇರ್ತೀರ. ಜಾಡ್ಸ್ಕೊಂಡು ಊರು ಬಿಡ್ಬೇಕು. ಊರು ಬಿಟ್ಟು ಬೆಂಗಳೂರಿಗೆ ಹೋದಾಗ ಫಸ್ಟ್ ಕೆಲಸ ಕಲಿಬೇಕು. ಓಕೆ, ಕೆಲಸ ಕಲಿತ್ರೆ ನೀವು ಕರೆಕ್ಟ್ ಸರ್. ಈಗ ಇನ್ನೊಂದು ಸರ್, ಈಗ ನೀವು ಹೇಳಿದ್ರಿ ಕಾಂಪಿಟೇಟಿವ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು, ಆಮೇಲೆ ಫ್ರೆಷರ್ಸ್ ಬಗ್ಗೆ, ಆಮೇಲೆ ಎಷ್ಟೋದ್ರ ಬಿಗಿನರ್ಸ್ ಬಗ್ಗೆ, ಅದು ಯಾವ ಥರ ಡಿಫ್ರೆನ್ಷಿಯೇಟ್ ಆಗುತ್ತೆ ಸರ್? ಅಂದರೆ ಈಗ ಅವರು ಎಲ್ಲ ಮುಗಿಸ್ಕೊಂಡು ಕಾಂಪಿಟೇಟಿವ್ ಫೀಲ್ಡ್ ಮುಗಿಸ್ಕೊಂಡು ಅವ್ರು ಅಟೆಂಡ್ ಆಗೋಟಿಗೆ 27ರಿಂದ 28 ವರ್ಷಕ್ಕೆ ಅವ್ರು ಬಂದಿರ್ತಾರೆ. ಕೆಲವೊಂದು 31 ಬಂದಿದ್ದು ನೋಡಿ ಸರ್. 21 ವರ್ಷ ವಯಸ್ಸಾಗಿರ್ತದೆ. ಡಿಗ್ರಿ ನೀವು IAS KS ಆ ರೀತಿಯಲ್ಲಿ ಟ್ರೈ ಮಾಡಿ 31 ವರ್ಷ ಆಗತ್ತಟ್ಟಿಗೆ 10 ವರ್ಷ ಸಿಗಲಾರ್ದ ಕೆಲಸ ನಿಮ್ಗೆ 11ನೇ ವರ್ಷ ಸಿಗ್ತಕ್ಕಂತ ಏನು ಗ್ಯಾರಂಟಿ? ನಂಬರ್ 1. ನಂಬರ್ 2, ಹೋಗಿರೋ 10 ವರ್ಷ ವಾಪಸ್ ಬರಲ್ಲ. ನಂಬರ್ 2. ನಂಬರ್ 3, ಕೆಲಸಕ್ಕೆ ನಿಮಗೆ ತಗೊಂಡ್ರು ಕೂಡ 31 ವಯಸ್ಸಲ್ಲಿ USA ಇರ್ತಾನೆ ನಿಮ್ಮ ಫ್ರೆಂಡ್. ಆ ವಯಸ್ಸಿಗೆ ನೀವು ಇನ್ನೂ ಇವಾಗ ಎಂಟ್ರಿ ಹೊಡ್ಯಾಕತ್ತೀರಿ MNCಗೆ ಅಂದರೆ ನಾಚಿಕೆಗೇಡು. ಕರೆಕ್ಟಾ? ಎಸ್ ಸರ್, ಕರೆಕ್ಟಾ? ನಾಚಿಕೆಗೇಡು ಅಂತಲೇ ಹೇಳ್ತೀನಿ. ಯಾಕಂದ್ರೆ ನೋಡಿರಿ, ಈ ಕಡೆ ನಾ ಗರ್ಕ ನಾ ಘಾಟ್ಕ. ಕರೆಕ್ಟಾ? ಅದಕ್ಕೆ ಏನು ಮಾಡಬೇಕು? ನೀವು ಡಿಗ್ರಿ ಆದ ತಕ್ಷಣ ಒಂದು 4 ಅವರ್ ಗೌರ್ಮೆಂಟ್ ಜಾಬಿಗಾಗಿ ಮೀಸಲಾತಿ ಇಡ್ರಿ, ಒಂದು 4 ಅವರು ಮಲ್ಟಿನ್ಯಾಷನಲ್ ಕಂಪನಿಗೆ ಮೀಸಲಾತಿ ಇಡ್ರಿ. ಅವಾಗ ಎರಡಕ್ಕೂ ಈಕ್ವಲ್ ಪ್ರಿಫರೆನ್ಸ್ ಕೊಟ್ಟಾಗ ಗೌರ್ಮೆಂಟ್ ನೌಕರಿ ಸಿಕ್ತಂದ್ರೆ ಗೌರ್ಮೆಂಟ್ ನೌಕರಿಗೆ ಹೋಗಿ, ಇಲ್ಲಾಂದರೆ ಮಲ್ಟಿನ್ಯಾಷನಲ್ ಕಂಪನಿ ಗ್ಯಾರಂಟಿ. 22ಕ್ಕೆ ನೀವು ಮಲ್ಟಿನ್ಯಾಷನಲ್ ಕಂಪನಿ ಸೇರ್ಕೊಂಡ್ರೆ 27ಕ್ಕೆ ನಿಮ್ಮ ಸ್ಯಾಲರಿ 90,000 ಆಗಿರುತ್ತೆ. ಅವಾಗ ನೀವು ಮದುವೆ ಮಾಡ್ಕೊಳಕ್ಕೆ ಅರ್ಹತೆ ಬರುತ್ತೆ. ಇನ್ನೂ 31 ವರ್ಷ ಗೌರ್ಮೆಂಟಿಂದನೇ ಬಿದ್ದು ನೀವು ಗೌರ್ಮೆಂಟ್ ನೌಕರಿ ಹುಡ್ಕೊಂತಿದ್ರೆ 32ನೇ ವಯಸ್ಸಿಗೆ ನಿಮಗೆ ಗೌರ್ಮೆಂಟ್ ನೌಕರಿ ಸಿಕ್ಕರೂ ಕೂಡ ಹೆಣ್ಣು ಸಿಗಲ್ಲ, ಮುದುಕೆ ಸಿಗ್ತಾರೆ. ಕರೆಕ್ಟ್ ಸರ್. ಕರೆಕ್ಟಾ? ಕರೆಕ್ಟ್, ಎಕ್ಸಾಕ್ಟ್. ಓಕೆ, ಇದನ್ನು ನಾನು ನಿಮಗೆ ಒಂದು ಪೇನ್ಫುಲ್ಲಾಗಿ ಹೇಳಿದ್ರೆ ಪರವಾಗಿಲ್ಲ, ನಿಜ ಸಂಗತಿ. ಯಾರನ್ನ 32 ವರ್ಷ ಹುಡುಗಿನ ಮದುವೆ ಮಾಡಲಾರ್ದಂಗೆ ಮನೆಗೆ ಇಟ್ಕೊಂತಾರೆ. ನೀವು ಕಣ್ಮುಚ್ಚಿ ಕಣ್ ತೆಗೆದ್ರಾಗ 35 ವರ್ಷ ವಯಸ್ಸಾಗಿದ್ದವನಿಗೆ 30 ವರ್ಷದ ಹೆಣ್ಣಾರು ಬೇಕಲ್ಲ. ನೀವು 35 ವರ್ಷ ನಿಮಗಾಗ್ಬಿಟ್ಟು 25 ವರ್ಷದ ಕನ್ಯೆ ಇದ್ರೆ ಚೆನ್ನಾಗೈತೆ ಅಂದ್ರೆ ಸಿಗ್ತದೆ? ಸಿಗೋದಿಲ್ಲ ನಮ್ಮ ಫ್ರೆಂಡ್ಸ್. ಸೊ ಇದು ಥ್ರೆಟ್ ಇದೆ, ಹೆದರ್ಕೋಬೇಕು.
ನಾನು ಹೇಳಿರೋ ಡೈಲಾಗ್ ನೀವು ಹೆದರ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ದು ಚಲೋ ಇನ್ಸ್ಟಿಟ್ಯೂಟ್ ಹುಡುಕೋರಿ. ನಮ್ಮದೇ ಇನ್ಸ್ಟಿಟ್ಯೂಟಿಗೆ ಬರಬೇಕು ಅಂತೇನಿಲ್ಲ. ಲಾಜಿಕ್ ಕಂಪ್ಯೂಟರ್ ಸೆಂಟರ್ನಲ್ಲಿನೇ ಧಾರವಾಡದಲ್ಲೇ ಕಲಿಬೇಕಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ರಾಯಚೂರಲ್ಲಿ ಯಾವುದು ನಿಯರೆಸ್ಟ್ ಸೆಂಟ್ರ್ ಇದೆ, ನಿಮ್ಮ ಸಿಂಧನೂರಲ್ಲಿ ಯಾವುದು ನಿಯರೆಸ್ಟ್ ಸೆಂಟ್ರ್ ಇದೆ, ನಿಮ್ಮ ಮಸ್ಕಿ, ಶ್ರೀರಾಮನಗರ, ಗಂಗಾವತಿ, ಕೊಪ್ಪಳ, ಗದಗ ಸೇರ್ತಾರೆ. ಆದರೆ ನಿಮಗೆ ಒಳ್ಳೆ ಕ್ವಾಲಿಟಿ ಗ್ಯಾರಂಟಿ ಬೇಕಂದ್ರೆ ನಾನು ನಿಮ್ಮ ಜೊತೆಗೆ. ಕರೆಕ್ಟ್ ಸರ್. ಓಕೆ. ಇನ್ನೊಂದು ಹೇಳ್ತೀನಿ, ನೀವು ಬೇಸಿಕ್ ಕಂಪ್ಯೂಟರ್ನ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಸ್ನ, ಸ್ಪೋಕನ್ ಇಂಗ್ಲೀಷ್ನ ನೀವು ಎಲ್ಲಿ ಬೇಕಾದರೂ ಯಾವ ಸೆಂಟರ್ಗಳಲ್ಲಿ ಬೇಕಾದರೂ ಕಲೀರಿ. ಬಟ್ ಸ್ಯಾಪ್ ಅಂತ ಒಂದು ಬಂದಾಗ ನಮ್ಮ ಲಾಜಿಕ್ ಕಂಪ್ಯೂಟರ್ ಸೆಂಟರ್ನಲ್ಲಿ ಮಿಸ್ಟರ್ ಬಸವರಾಜ್ ಚಕ್ರಸಾಲಿ ಅಂತೇಳಿ ಎಷ್ಟು ಸರ್ 10 to 15 years ಎಕ್ಸ್ಪೀರಿಯನ್ಸ್ ಸರ್. ಅವರಿಗೆ ಅರೌಂಡ್ 10 years ಎಕ್ಸ್ಪೀರಿಯನ್ಸ್. 10 years ಎಕ್ಸ್ಪೀರಿಯನ್ಸ್. ಇನ್ ಮಂಗಳೂರು, ಮೈಸೂರು, ಹೈದ್ರಾಬಾದ್, ಬೆಂಗಳೂರು ಎಲ್ಲ ಕಡೆ ಇದೆ ನೋಡ್ರಿ. ಈ ಥರ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಫ್ಯಾಕಲ್ಟಿ ಕೆಲವೊಂದು ಕಡೆ ಸಿಗಲ್ಲ. ನಮ್ಮ ಕಡೆ ಆ ಥರ ಫ್ಯಾಕಲ್ಟಿನೂ ಇದ್ದಾರೆ. ಸರ್ ನಿಮ್ಗೆ ಜೊತೆಯಾಗಿರ್ತಾರೆ. ಸ್ಯಾಪ್ ಕೋರ್ಸ್ ಏನಾದರೂ ನಿಮ್ಗೆ ಬೇಕಾದರೆ ನಮ್ಮ LCC ಟೋಲ್ ನಾಕದಲ್ಲಿ ಅಪೋಸಿಟ್ ಕರಿಷ್ಮಾ ಹೋಟೆಲ್ಗೆ ನೀವು ಬಂದು ವಿಸಿಟ್ ಮಾಡ್ಬೋದು. ಆಮೇಲೆ ನಾವು ಈಗ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮುಂದಿನ ಪ್ರಶ್ನೆಗಳು ಇದ್ದರೆ ಖಂಡಿತವಾಗಲೂ ನಿಮ್ಮ ಎನಿ ಟೈಮ್ 24/7 ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾವು ಇರ್ತೀವಿ. ನನ್ನ ನಂಬರ್ ತಗೊಳ್ಳಿ, ಡಾಕ್ಟರ್ ಮಹೇಶ್ ಭಟ್, 7829529043. ಓಕೆ. ಇವಾಗ ಏನಪ್ಪ ನಾನು ವಿಡಿಯೋ ಮಾಡುವಾಗ ಹಿಂಗೆ ಹೇಳ್ಬಿಟ್ಟಾರಲ್ಲ ಸರ್, ಅದು ಸುಳ್ಳು ಅಂತ ಯಾವನಾದ್ರು ಚಾಲೆಂಜ್ ಮಾಡಂಗಿದ್ರೆ ನನ್ನ ನಂಬರಿಗೆ ಕಾಲ್ ಮಾಡಿ ನಾನು ನಿಮಗೆ ಅದನ್ನು ಎಕ್ಸಾಂಪಲ್ ಸಮೇತ ಕೊಡ್ತೀನಿ. ಎಸ್. ಓಕೆ. ಆಮೇಲೆ ಸರ್ ಇನ್ನೊಂದು, ಅಲ್ಲಿ ರಾಯಚೂರಲ್ಲೇ ಸರ್ ಅವರ ಆಶೀರ್ವಾದದಿಂದನೇ ನಾವು ಬ್ರಾಂಚ್ನ ಓಪನ್ ಮಾಡಿದ್ದೀವಿ, ಸ್ಕೈ ಕ್ಲಾಸಸ್ ಅಂತೇಳಿ. ನಿಮಗೆ ಸ್ಟಾರ್ಟಿಂಗ್ ಬೇಸಿಕ್ ಕಂಪ್ಯೂಟ್ರು, ಸ್ಪೋಕನ್ ಇಂಗ್ಲೀಷು, ಆಮೇಲೆ ಟ್ಯಾಲಿ ಬೇಕಾದರೆ ಅಲ್ಲಿ ಕಲ್ಕೋಬೋದು. ಬಟ್ ಸ್ಯಾಪ್ ಮಾತ್ರ ನಾನೇ ಇಲ್ಲಿಗೆ ರೆಫರ್ ಮಾಡ್ತೀನಿ ಸರಿಗೆ. ಅದ್ರ ಬಗ್ಗೆ ನಮ್ಮ ಸ್ಕೈ ಕ್ಲಾಸಸ್ ಬಗ್ಗೆ ಹೇಳೋದಾದರೆ ನೋಡಿ, ನಮ್ಮ ಒಂದು ಪ್ರಾಡಕ್ಟ್ ಓಕೆ, ನನ್ನ ಕೆಳಗಡೆ ಕಲ್ತಿರ್ತಕ್ಕಂಥ ಶಿವ್ ಆ ಒಂದು ಕ್ವಾಲಿಟಿ ಹೆಂಗಿರುತ್ತೆ ಅಂದರೆ ಆಲ್ಮೋಸ್ಟ್ ನಮ್ಮ ಕ್ವಾಲಿಟಿ ಥರನೇ ಇರುತ್ತೆ. ಸೊ ನಾನು ನಿಮಗೆ ರಾಯಚೂರು ಹತ್ರ ಇರೋ ಹುಡುಗರಿಗೆ ಸಜೆಷನ್ ಕೊಡೋದೇನೆಂದರೆ, ಅಲ್ಲಿ ಕಾಲೇಜ್ ನೀವು ಇನ್ನೂ 4th ಸೆಮ್ 5th ಸೆಮ್ ಇರ್ತೀರಲ್ಲ, ಅವಾಗೇ ಬೇಸಿಕ್ಕು ಟ್ಯಾಲಿ ಅಲ್ಲಿ ಮುಗಿಸ್ಕೇರಿ. ಓಕೆ. ಸ್ಯಾಪಿಗಾಗಿ ನಮ್ಮ ಧಾರವಾಡಕ್ಕೆ ಬರ್ರಿ. ಯಾಕಂದರೆ ದ ಕ್ವಾಲಿಟಿ ನಾವು ಧಾರವಾಡಕ್ಕೆ ಕೊಡೋದು ಇದು ಈಕ್ವಲ್ ಟು ರಾಯಚೂರಲ್ಲಿ ಕೂಡ ಕೊಡ್ತೀವಿ. ಓಕೆ. ಥ್ಯಾಂಕ್ ಯು. ಇದು ವಿಡಿಯೋ ತುಂಬಾ ಲಾಂಗ್ ಆದ್ರೂ ಯೂಟ್ಯೂಬಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಸೊ ನಾವೇನು ಮಾಡೋಣ, ಈ ಒಂದು ವಿಡಿಯೋನ ನಮ್ಮ ಶಿವ್ಗೆ ಪ್ರೀತಿಯಿಂದ ನಾನು ರೆಕಾರ್ಡ್ ಮಾಡಿದ್ದೀನಿ. ಓಕೆ. ಸೊ ಇದನ್ನು ನೀನು ಯೂಟ್ಯೂಬ್ನಲ್ಲಿ ಹಾಕು, ನಾನು ಇವಾಗ ಲಿಂಕ್ ಕನ್ವರ್ಟ್ ಮಾಡ್ತೀನಿ. ಓಕೆ ಸರ್. ಓಕೆ ಸರ್. ಕಾಮನ್ ಆಗಿ ಸಿಗಲ್ಲ ನಮಗೆ, ಸಿಕ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.